ಡಾಕ್ಟರ್ ಮನೋಹರ್ ಬಂದಾರ್ ಹಿರಿಯ ಮನೋವೈದ್ಯರಿದ್ದಾರೆ. ಸೊ ಅವರ ಕಡೆಯಿಂದ ಒಂದೆರಡು ಮಾತುಗಳು. ಅಥವಾ ಮುಗಿದ ಮೇಲೆ ಏನು ಓದಬೇಕು, ಅದು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯುಗದಲ್ಲಿ ಅಂತಕ್ಕಂಥ ಒಂದು ಕಾರ್ಯಾಗಾರದಲ್ಲಿ ಹಾಜರಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ಪ್ರಾಂಶುಪಾಲರುಗಳೇ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಸ್ಪೆಷಲಿ ಗ್ಯಾರಂಟಿ ನ್ಯೂಸ್ ಮತ್ತು AD6 ಅವರೇ, ಹಾಗೂ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಟೋನಮಸ್ ಇನ್ಸ್ಟಿಟ್ಯೂಟ್, ಸಮಾಜದ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಎಷ್ಟಿತ್ತು ಅಂತ ಹೇಳೋದಾದ್ರೆ ಈಗಾಗಲೇ ನಮ್ಮ DDP ಅವರು ಹೇಳಿದ್ರು, ನಾವು ಬೇಡ ಅಂತೀವಿ ಅವ್ರು ನಾವು ಬಿಡೋದಿಲ್ಲ ಅಂತ ಇದ್ರು ಅಂತ. ಇವ್ರು ಬೇಡ ಅಂದ್ರೂ ಕೂಡ ಬೇಡ ಅನ್ನೋದಕ್ಕೆ ಒಂದು ಕಾರಣ ಇತ್ತು, ಪರೀಕ್ಷೆಗಳ ಒತ್ತಡ, ಪ್ರಿಪರೇಷನ್ ಒತ್ತಡ. ಇವರಿಗೆ ಮಾಡಲೇಬೇಕಾದಂತಹ ಒಂದು ಕಾರಣ ಇತ್ತು, ಈ ಒಂದು ಬ್ಯಾಚ್ ಮಕ್ಕಳನ್ನ ನಾವೆಲ್ಲಿ ಕಳ್ಕೊಂಡು ಬಿಡ್ತೇವೆ, ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ಇನ್ಫಾರ್ಮೇಶನ್ ಮುಟ್ಟಿಸಿದ್ದೇ ಆದ್ರೆ ನಮ್ಮ ಕೈಲಾದಷ್ಟು ಒಂದು ಸೇವೆ ಸಲ್ಲಿಸಿದಂಗೆ ಆಗ್ತದೆ ಅಂತಕ್ಕಂಥದ್ದು ಈ ಗ್ಯಾರಂಟಿ ನ್ಯೂಸ್ ಅವರ ಒಂದು ಕಳಕಳಿ. ಸೊ ಈ ಒಂದು ಕಳಕಳಿಯ ಮಧ್ಯದಲ್ಲಿ ನಮ್ಮ DDP ಅವರು ಮಾನಸಿಕ ತಜ್ಞರನ್ನು ತಂದುಬಿಟ್ಟು ಸೇರಿಸಿದ್ರು. ಎಸ್, ಡೆಫಿನೆಟ್ಲಿ ಇಂದಿನ ಈ ಒಂದು ಯುಗದಲ್ಲಿ, ಅದು ಆರ್ಟಿಫಿಷಿಯಲ್ ಯುಗದಲ್ಲಿ, ಈ ಒಂದು ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಬಹಳ ಹೋರಾಟಕ್ಕೆ ಶುರುವಾಗ್ತದೆ. ಯಾಕಂದ್ರೆ ಸ್ಟೂಡೆಂಟ್ಸ್ ಗಳ ಬಗ್ಗೆ ಯೋಚನೆ ಬಿಟ್ಬಿಡಿ, ನಾವು ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥವ್ರು, ಎಲ್ಲವನ್ನೂ ಅಚೀವ್ ಮಾಡ್ತಕ್ಕಂಥವ್ರು, ಆಲ್ಮೋಸ್ಟ್ ಏನು ರಿಟೈರ್ಮೆಂಟ್ ಇರ್ತಕ್ಕಂಥವ್ರು ಎಲ್ಲ ಆಯ್ತು, ಮಕ್ಕಳಾಯ್ತು ಮೊಮ್ಮಕ್ಕಳಾಯ್ತು, ಅವರೆಲ್ಲ ಓದಿ ಆಯ್ತು, ನಾವು ಓದಿ ಆಯ್ತು, ಕಲ್ತು ಆಯ್ತು, ಗಳಿಸಿ ಆಯ್ತು, ಎಲ್ಲ ಮುಗಿತು. ಸ್ಟಿಲ್ ನಮಗೇನೋ ಆತಂಕ ಇದೆ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಗತಿ ಏನು ಮುಂದೆ ಅಂತ, ನಮ್ಮನ್ನ ರೀಪ್ಲೇಸ್ ಮಾಡಿಬಿಡ್ತದ ಅಂತಕ್ಕಂಥದ್ದು ಎಲ್ಲರ ಒಂದು ಆತಂಕ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಪ್ಲೀಸ್, ಇದೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೈಯಲ್ಲಿ ಇರಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಕೇವಲ ಒಂದು ಟೂಲ್ ಮಾತ್ರ, ಅಂದ್ರೆ ನಮ್ಮ ಕೈಯಲ್ಲಿರೋ ಅದು ಒಂದು ಸಾಧನ ಮಾತ್ರ, ಅದು ನಮ್ಮ ಮಾಸ್ಟರ್ ಆಗ್ಲಿಕ್ಕೆ ಬಿಡಬಾರ್ದು. ಅದು ಯಾವಾಗ ನಮ್ಮ ಮಾಸ್ಟರ್ ಆಗ್ತದೆ, ಯಾವಾಗ ಅದರ ಮಾತನ್ನು ಕೇಳಿ ನಾವು ಅದರ ಕೈಯಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತದೆ, ಅವತ್ತು ಮಾತ್ರ ನಾವೆಲ್ಲ ಆತಂಕದಲ್ಲಿ ಇರ್ತಕ್ಕಂಥದ್ದು ನಿಜ ಆಗ್ತಕ್ಕಂಥ ದಿನಗಳು ಬಂದಿರ್ತವೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದನ್ನ ಕೇವಲ ಒಂದು ಟೂಲ್ ಆಗಿ, ಒಂದು ಮಷೀನ್ ಆಗಿ ಉಪಯೋಗಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಸೊ ಆದ್ರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪಾ ಅಂದ್ರೆ ಏನಿದು, ಯಾಕೆ ಅಷ್ಟೊಂದು ಜನ ಪ್ರತಿಯೊಂದು ರಂಗದಲ್ಲಿ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಅಷ್ಟು ಟೆನ್ಷನ್ ತಗೊಳ್ತಾ ಇದ್ದಾರೆ. ಎಲ್ಲಿ ಬೇಸಿಕ್ ಕ್ಲರಿಕಲ್ ಜಾಬ್ ಅಂತ ಹಿಡ್ಕೊಂಡು, ಅಟೆಂಡರ್ ಜಾಬ್ ಇಂದ ಹಿಡ್ಕೊಂಡು, ಮೋಸ್ಟ್ ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಆಪರೇಷನ್ ಇರ್ತಕ್ಕಂಥ ಆಪರೇಷನ್ ಥಿಯೇಟರ್ ಅಲ್ಲಿ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಹಾಸು ಹೋಗ್ತಾಗಿದೆ. ನಾವು ಇಲ್ಲೇ ಕೂತ್ಕೊಂಡು ಅಮೆರಿಕದಲ್ಲಿ ಇರ್ತಕ್ಕಂಥ ಒಬ್ಬ ಪೇಷಂಟ್ ಗೆ ನಾವು ಸರ್ಜರಿಯನ್ನು ಮಾಡುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ವಿತ್ ರೋಬೋಟಿಕ್ಸ್ ಇವತ್ತು ಈಗಾಗಲೇ ಬಂದಾಗಿದೆ. ಆದರೆ ನೆನಪಿಟ್ಕೊಳ್ಳಿ, ಇಟ್ಸ್ ಜಸ್ಟ್ ಎ ಟೂಲ್, ಇದು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಮಷೀನು, ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರು ನಾವೇ ಮನುಷ್ಯರೇ. ಸೊ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ನಾವು ಈ ಏನಂತಾರೆ ಟೂಲ್ಸ್ ಗಳಿಗೆ, ಸಾಮಾನುಗಳಿಗೆ, ಆ ಒಂದು ಮಷೀನ್ಸ್ ಗಳಿಗೆ ನಮ್ಮ ಒಂದು ಬುದ್ಧಿಮತ್ತೆಯನ್ನು ಕೊಡ್ತಾ ಇದೀವಿ, ಅಟ್ಯಾಚ್ ಮಾಡ್ತಾ ಇದೀವಿ, ಅದಕ್ಕೆ ಸೇರಿಸ್ತಾ ಇದ್ದೀವಿ. ಹೆಂಗೆ ಸೇರಿಸಬೇಕು ಅಂತಂದ್ರೆ, ಈ ಒಂದು ಬೆಕ್ಕು ಈ ಹುಲಿಗೆ ಅಥವಾ ಚಿರತೆಗೆ ಗಿಡ ಏರೋದನ್ನು ಮಾತ್ರ ಕಲಿಸಲಿಲ್ಲ, ಎಲ್ಲವನ್ನೂ ಕಲಿಸ್ತು, ಆದ್ರೆ ಗಿಡ ಏರಲಿಕ್ಕೆ ಮಾತ್ರ ಕಲಿಸಲಿಲ್ಲ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಕೂಡ ಕೃತಕ ಬುದ್ಧಿಮತ್ತೆಯಲ್ಲಿ ಎಲ್ಲವನ್ನೂ ತಿಳಿಸಿಕೊಟ್ಟರು ಕೂಡ ಕಂಪ್ಲೀಟ್ ಆಗಿ ಓವರಾಲ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾತ್ರ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ನಾವು ತಿಳಿದುಕೊಳ್ಳೇಬೇಕು. ಆದ್ರೆ ಈ ಒಂದು ಕಾರ್ಯಾಗಾರದ ಮುಖ್ಯ ಉದ್ದೇಶಗಳು ಏನು ಅಂತ ನಾವು ಒಂದ್ಸಾರಿ ಯೋಚನೆ ಮಾಡೋದಾದ್ರೆ, ಮೊಟ್ಟ ಮೊದಲಾಗಿ ಆ ಯುಗದಲ್ಲಿ ಶಿಕ್ಷಣದ ದಿಕ್ಕು ತಿಳಿತಕ್ಕಂಥದ್ದು. ನಾನು ಈಗಾಗಲೇ ಯೋಚನೆ ಮಾಡಿದಾಗೆ PUC ಅಥವಾ SSLC ಆದ ನಂತರ ಮತ್ತೇನು, ವಾಟ್ ನೆಕ್ಸ್ಟ್, ವಿದ್ಯಾರ್ಥಿಗಳಿಗೆ ಸರಿಯಾದ ವೃತ್ತಿ ಮಾರ್ಗದರ್ಶನ ನೀಡತಕ್ಕಂಥದ್ದು, ಕಾಲೇಜು ಮಟ್ಟದಲ್ಲಿ ಕ್ಯಾರಿಯರ್ ಗೈಡೆನ್ಸ್ ಬಲಪಡಿಸತಕ್ಕಂಥದ್ದು. ಕ್ಯಾರಿಯರ್ ಗೈಡೆನ್ಸ್ ಅಂತಕ್ಕಂಥದ್ದು ಕೇವಲ ಯಾವತ್ತೋ ಒಂದು ದಿನ ನಾವು ಇಲ್ಲಿ ಮಾತಾಡುವಂತ ವಿಷಯವಿಲ್ಲ. ಪ್ರತಿಯೊಂದು ಕಾಲೇಜಲ್ಲಿ ಕೂಡ, PU ಕಾಲೇಜುಗಳಲ್ಲಿ, SSLC
ಎಲ್ಲೂ ಕೂಡ ಮಠದಲ್ಲಿಯೂ ಕೂಡ ಕ್ಯಾರಿಯರ್ ಗೈಡೆನ್ಸ್ ಸೆಲ್ ಅಂತಕ್ಕಂಥದ್ದು ಓಪನ್ ಆಗಬೇಕು. ಅಲ್ಲಿಂದ ಅಲ್ಲೇ ನಾವು ಮಕ್ಕಳಿಗೆ ಆ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇರಬೇಕು. ನೆಕ್ಸ್ಟ್ ಏನೆಲ್ಲ ಮಾಡಿದ್ರೆ ಏನೆಲ್ಲ ಅಪರ್ಚುನಿಟಿ ಇರುತ್ತೆ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ನಾವು ಈಗಾಗಲೇ ಯುದ್ಧೋಪಾದಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳನ್ನು ಮುಂದಿನ ಭವಿಷ್ಯದ ಭಾರತಕ್ಕೆ ಪ್ರಯತ್ನ ಅಂದ್ರೆ ಒಳ್ಳೆಯ ಯಶಸ್ವಿ ಪ್ರಜೆಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಇಲ್ಲ ಅಂದ್ರೆ ನಮ್ಮ ಆತಂಕದ ರೀತಿಯಲ್ಲೇ ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಲಿಯಲ್ಲಿ ನಾವು ಕೂಡ ಸಿಕ್ಕೊಂಡು ಬಿಟ್ರೆ ಬಹಳ ಕಷ್ಟ ಆಗ್ತಕ್ಕಂಥ ದಿನಗಳು ಬರಬಹುದು. ಅದ್ರ ಜೊತೆಗೆ ಯಂತ್ರಗಳಿಗೆ ಮಾನವ ಬುದ್ಧಿಮತ್ತೆ ನೀಡತಕ್ಕಂಥ ತಂತ್ರಜ್ಞಾನವನ್ನೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು. ಯಂತ್ರಗಳಿಗೆ ಮಾನವನ ಬುದ್ಧಿಮತ್ತೆ ತಂತ್ರಜ್ಞಾನ ಬರ್ತಕ್ಕಂಥ ಒಂದು ತಂತ್ರಜ್ಞಾನ ಜಸ್ಟ್ ಇಟ್ಸ್ ಒನ್ ಆಫ್ ದಿ ಟೂಲ್ ಅಷ್ಟೇ ನಮ್ಮ ಕೈಯಲ್ಲಿ ಇರ್ತಕ್ಕಂಥ. ನಾವು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಾವು ಯಾವ ರೀತಿ ಟೂಲ್ ಗಳನ್ನು ಉಪಯೋಗಿಸಿ ಕೆಲಸ ಮಾಡ್ತೇವೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಬಳಸಿಕೊಂಡು ನಾವು ಕೆಲಸವನ್ನು ನಿರ್ವಹಿಸಬೇಕೇ ಹೊರತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈಯಲ್ಲಿ ನಾವು ಟೂಲ್ ಆಗಲಿಕ್ಕೆ ಅವಕಾಶ ಮಾಡಿ ಕೊಡಬಾರದು. ಈ ಎಐ ಯುಗದಲ್ಲಿ ಉದ್ಯೋಗದ ಮಾರುಕಟ್ಟೆ ನೀವು ಎಲ್ಲೇ ಹೋಗ್ಲಿ ಕಾಂಪಿಟೇಷನ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಕಾಂಪಿಟೇಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈಗಾಗಲೇ ಸರ್ ಹೇಳಿದ ಪ್ರಕಾರ ಮತ್ತೆ ಇನ್ನು ಏನೇನೋ ಬರುತ್ತೋ ಅದೆಲ್ಲ ಇನ್ನು ಫೇಸ್ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿರ್ತಕ್ಕಂಥದ್ದು, ಮಾನಸಿಕವಾಗಿ ಅದಕ್ಕೆ ನಾವು ರೆಡಿ ಆಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜಗತ್ತು ನಡೀತಾ ಇರ್ತದೆ, ಜಗತ್ತು ಮುಗಿಯೋದೇ ಇಲ್ಲ. ಮುಗಿಬೇಕಾದ್ರೆ ಅದಕ್ಕೆ ಕಾರಣ ನಾವೇ ಆಗ್ತೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಪ್ರೊಡಕ್ಟಿವ್ ಅನ್ನು ನಾವು ಅದನ್ನ ಟೀಚ್ ಮಾಡಿದ್ರೆ, ಆ ಇಂಟೆಲಿಜೆನ್ಸ್ ಅನ್ನು ಕೊಟ್ಟರೆ ಪ್ರೊಡಕ್ಟಿವ್ ಆಗಿ ಅದು ಕೆಲಸ ಮಾಡುತ್ತೆ. ನಾವು ಅದನ್ನ ಡಿಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಕೂತ್ಕೊಂಡು ನಾನು ಯಾವುದಕ್ಕೋ ಅಮೆರಿಕಕ್ಕೋ ಇಂಗ್ಲೆಂಡ್ಗೋ ಇನ್ಯಾವುದೋ ದೇಶಕ್ಕೂ ಬಾಂಬ್ ಹಾಕ್ಬೇಕು ಅಂದ್ರೆ ಒಂದು ಬಟನ್ ಸಾಕು, ಇದು ಇಂತಲ್ಲೇ ಹೋಗ್ಬಿಟ್ಟು ಇವರ ಮನೆ ಮೇಲೇನೆ ಬೀಳ್ಬೇಕಂದ್ರೆ ಅದು ಅವರ ಮನೆ ಮೇಲೇನೆ ಬೀಳುತ್ತೆ. ಆದ್ರೆ ಅದನ್ನ ನಾವು ಆ ಒಂದು ಇಂಟೆಲಿಜೆನ್ಸ್ ಅನ್ನ ಯಾವುದಕ್ಕಾಗಿ ಬಳಸ್ತೇವೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹೇಳ್ತಾ ಇದ್ರೆ ಸರ್ ಕೂಡ ಕಾರ್ಖಾನೆಗಳು ಬೇಕು ಆದ್ರೆ ಮಾಲಿನ್ಯ ಬೇಡ. ಅದರಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು, ಆದ್ರೆ ಅದರಿಂದ ಆಗ್ತಕ್ಕಂತಹ ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದವಲ್ಲ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ನಮ್ಮ ಕೈಯಲ್ಲೇ ಇದೆ. ಅದನ್ನು ಬೇರೆ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ, ಮನುಷ್ಯರೇ ಕಂಟ್ರೋಲ್ ಮಾಡಬೇಕು. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ತಯಾರು ಮಾಡ್ತಕ್ಕಂಥವ್ರೆ, ತಯಾರು ಮಾಡ್ತಾ ಇರೋರೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥವ್ರು ಕೂಡ ನಾವು ಮನುಷ್ಯರೇ ಹೊರತು ಆ ಮಷಿನ್ ತನ್ನಿಸ್ತಕ್ಕೆ ತಾನೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ್ದನ್ನೇ ಅದು ಮಾಡುತ್ತೆ, ಅದನ್ನು ಮಾತ್ರ ನಾವು ನೆನಪಿಟ್ಕೊಂಡು. ಇನ್ನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಒಂದು ರಂಗದಲ್ಲಿ, ಆರ್ಟ್ಸು, ಕಾಮರ್ಸು, ಸೈನ್ಸು, ಟೆಕ್ನಾಲಜಿಯೋ ಯಾವುದು, ಎಲ್ಲದರಲ್ಲೂ ಕೂಡ ಅದರಿಂದ ಯೂಸ್ ಆಗುತ್ತೆ. ಅದನ್ನ ನಾವು ಸಮಯದ ಒಂದು ಉಳಿತಾಯಕ್ಕಾಗಿ ಉಪಯೋಗಿಸಿಕೊಳ್ಳಬೇಕೆ ಹೊರತು ಮಾನವ ಸಂಪನ್ಮೂಲಗಳನ್ನು ಮೂಲೆ ಗುಂಪು ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡೋ ಹಾಗೆ ಇಲ್ಲ. ಸೊ ಅಂದಾಗ ಮಾತ್ರ ನಾವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ನಾವು ಎಷ್ಟೇ ಒಂದು ಬುದ್ಧಿಮತ್ತೆಯನ್ನು ತುಂಬಿದ್ರು ಕೂಡ ಅದು ನಮ್ಮ ಕೈಯಲ್ಲಿಯೇ ಕೆಲಸ ಮಾಡ್ತಕ್ಕಂಥದ್ದು, ನಾವು ಹೇಳುವ ರೀತಿಯಲ್ಲೇ ಇರ್ತಕ್ಕಂಥದ್ದು, ನಾವು ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ನಾವು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕಾರ್ಯ ನಿರ್ವಹಿಸ್ತೀವಿ. ಇನ್ನು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಕೌಶಲ್ಯ, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಎನಿಥಿಂಗ್ ಆಗಿರಬಹುದು, ಕೋಡಿಂಗ್ ಬೇಸಿಕ್ಸ್ ಅದು ಗೊತ್ತಿರಬೇಕು, ಕಮ್ಯುನಿಕೇಶನ್ ಅಂಡ್ ಲೀಡರ್ಶಿಪ್ ಗೊತ್ತಿರಬೇಕು, ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಗೊತ್ತಿರಬೇಕು, ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ ದ ಎರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಸಣ್ಣ ಪುಟ್ಟದಕ್ಕೂ ಕೂಡ ನಾವು ಬಹಳ ಎಮೋಷನಲ್ ಆಗಿ ನಾವು ನಮ್ಮ ಇರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ದೆ ಆದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಅರ್ಹತೆ ಇರುವುದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಅರ್ಹತೆಯನ್ನು ನಾವೇ ಕಳ್ಕೊಂಡು ಬಿಡ್ತೇವೆ. ಇನ್ನು ಪೇರೆಂಟ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು, ಅದು ಎಸ್ಪೆಷಲಿ ಟೀಚರ್ಸ್ ಅವೇರ್ನೆಸ್ ಯಾವ ರೀತಿ ಮಾಡಿದ್ವಿ, ಇದೇ ರೀತಿಯಾಗಿ ಪೇರೆಂಟ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇ ಆದಲ್ಲಿ ಇನ್ ದ ಎರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಕ್ಕಳು ಮುಂದಿನ ಸದೃಢ ಪ್ರಜೆಗಳಾಗಿ ಯಾವ ರೀತಿ ರೂಪುಗೊಳ್ಬೇಕು ಅನ್ನೋದಕ್ಕೆ ನಾವು ಆ ಪೇರೆಂಟ್ಸ್ ಅನ್ನು ಕೂಡ ನಾವು ತಯಾರು ಮಾಡಬೇಕು. ಯಾಕಂದ್ರೆ ನಾವು ಟೀಚರ್ಸ್ ಏನ್ ಮಾಡ್ತಾರೆ ಎಲ್ಲ ಮುಗಿದಾದ ತಿರುಗಿ ರಿಟೈರ್ ಆಗ್ತಾನ ಅದು ಏನಾದ್ರು ಮಾಡಿ ಬಂದು ಹೇಳ್ತಾರ ಅದನ್ನೇ ಕೇಳಿ ನಾ ಹೇಳಿದಷ್ಟು ಕೇಳು ಅಂತ ಪೇರೆಂಟ್ಸ್ ಹೇಳ್ತಿರ್ತಾರೆ. ಇಲ್ಲದೆ ಇವತ್ತಿನ ಕಾಲದಲ್ಲಿ ಅವೆಲ್ಲ ನಡೆದಿಲ್ಲ, ಆರ್ಟಿಫಿಷಿಯಲ್ ಬಂದಿರುತ್ತೆ, ನಾ ಹೇಳಿದ ಕೇಳು ಅಂತ ಟೀಚರ್ಸ್ ಹೇಳ್ತಿರ್ತಾರೆ. ಈಗ ಗೊಂದಲದಲ್ಲಿದೆ. ಯಾರನ್ನು ಗೊಂದಲ ಸೃಷ್ಟಿ ಮಾಡಿದರು? ಟೀಚರ್ಸ್, ಮಾಸ್ಟರ್ ಏನು ಮನುಷ್ಯರೇ, ಅವ್ರ ಪೇರೆಂಟ್ಸ್ ಕೂಡ ಮನುಷ್ಯರೇ. ಈ ಗೊಂದಲ ಬಂದಿರೋದು ಆ ಒಂದು ಆರ್ಟಿಫಿಷಿಯಲ್ ನ ಒಂದು
ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಟೂಲ್ ಸಲುವಾಗಿ ಬಂದಿರತಕ್ಕಂಥ ಗೊಂದಲದಲ್ಲಿ ಆ ಮಗು ಆ ಒಂದು ಮನಸ್ಸಿನ ತೊಳಲಾಟದಲ್ಲಿ ಶುರುವಾಗ್ತದೆ. ಏನ್ ಮಾಡ್ಬೇಕು ಇವ್ರಂತ ಯಾವ ಮಾಡಿದ್ರೆ ಮೂರನೇ ಯಾವ್ದು ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಬಂದಿರತಕ್ಕಂಥ ಒಬ್ಬ ಟೀಚರ್ ಒಂದು ಎಕ್ಸಾಂಪಲ್ ಕೊಟ್ಟು ಏನು ಅಂತಂದ್ರೆ, ಸರ್ ಅವ್ರು ಎಕ್ಸಾಮ್ಸ್ ಏನ್ ನಡೆದ್ರೆ ಸ್ಕೂಲಲ್ಲಿ ಏನು ಅಂತ ಯೂಶಲಿ ನನ್ನ ಹತ್ರ ಟೀಚರ್ಸ್ ಬಂದ್ರೆ ಟೀಚರ್ಸ್ ಅವ್ರ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾರೆ, ಎಂಜಿನಿಯರ್ಸ್ ಬಂದ್ರೆ ಯಾವ ಬಗ್ಗೆ, ಡಾಕ್ಟರ್ಸ್ ಬಂದ್ರೆ ಅವ್ರ ಬಗ್ಗೆ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಅಂತ ಅಟ್ಲೀಸ್ಟ್ ಐಡಿಯಾ ಎಲ್ಲ ಬರುತ್ತೆ ನಮ್ಗೆ. ಯಾಕಂದ್ರೆ ನಾವು 4 ಗೋಡೆಯಲ್ಲಿ ನಡೆದ್ರೆ ಬರೀ ಡಾಕ್ಟರ್ ಮಾಡೋದಲ್ಲ. ಅವ್ರು ಹೇಳಿದ್ರು ಒಂದು ಮಾತಲ್ಲಿ ಹೇಳಿದ್ರೆ, ಸರ್ ಎಕ್ಸಾಮ್ಸ್ ಹೌದಲ್ವಾ, ಅಲ್ಲಿ ಒಂದ್ ಸ್ವಲ್ಪ ಸ್ಟ್ರೆಸ್ಫುಲ್ ಡೇಸ್ ಇರ್ಬೇಕಲ್ವಾ, ಏನ್ ಯಾರಿಗೂ ಟೆನ್ಷನ್ ಇಲ್ಲ ಸರ್ ಈಗ ನಾವು ಹುಡುಗರಿಗೆ ಅಂತ. ಯಾಕೆ ಏನು ಹಿಂಗ್ ಹೇಳ್ತಾ ಇದ್ದೀರಾ ಅಂತ. ಸರ್ 3 ಎಕ್ಸಾಮ್ ಮಾಡಿದ್ದಾರೆ, ಪಾಸ್ ಆಗೋರು ಪಾಸ್ ಆಗೇ ಆಗ್ತಾರೆ, ಫೇಲ್ ಆಗೋರು 100 ಎಕ್ಸಾಮ್ ಇಟ್ಟರು ಕೂಡ ಫೇಲ್ ಆಗ್ತಾರೆ. ಅದು ಒಂದು ಸ್ಟೆಪ್ ಬಿಟ್ಟು ಇನ್ನು ಒಂದು ಸ್ಟೆಪ್ ಹೋಗಿ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಒಬ್ಬ ಹುಡುಗ ನಿಜವಾಗಿಯೂ ಸ್ವಲ್ಪ ಇಂಟೆಲಿಜೆನ್ಸ್ ಹುಡುಗ ಸರ್ ಅವನು. ಯಾಕಂದ್ರೆ ಇವಾಗ ಬರೀ ನಾವು 18 ರಿಂದ 20 ಮಾರ್ಕ್ಸ್ ಇಂಟರ್ನಲ್ ಕೊಡ್ತೀವಿ, ಇನ್ನು 13 ಮಾರ್ಕ್ಸ್ ಅವರಿಗೆ ಥಿಯರಿಯಲ್ಲಿ ಬಂದ್ರೆ ಸಾಕು. ಅದಕ್ಕೋಸ್ಕರ 13 ಮಾರ್ಕ್ಸ್ ಅವನು ಆನ್ಸರ್ ಮಾಡಿದ ತಕ್ಷಣ ಇನ್ನ ಒಂದು ಬಹಳ ಇನ್ನೊಂದು 2 ಮಾರ್ಕ್ಸ್ ಎಲ್ಲರ ಕಟ್ ಮಾಡಿದ್ರಂತ ಇರ್ಲಾಗಿ ಇನ್ನೊಂದು 2 ಮಾರ್ಕ್ಸ್ ಬರೋದು ಪೇಪರ್ ಕೊಟ್ಟು ಹೋಗ್ಬಿಡ್ತಾನಂತ. ಯಾಕೋ ಏನು ಅಂತ ಕೇಳಿ ಆಯ್ತು ಪಾಸ್ ಆಗ್ತೀನಿ ಅಂತ. ಇಲ್ಲಿ ಪಾಸ್ ಆಗ್ತಿದ್ರೆ ಇನ್ನೊಂದು ಟೈಮೂ ಐತೆ, ಎಲ್ಲ ಗೊತ್ತಿದ್ದ ಓದ್ತಾ ಇದ್ದ ಮಾರ್ಕ್ಸ್ ಕಟ್ಟಿಗೆ ಏನ್ ಮಾಡಿದ ಅಂತ ಮೊದಲ ಮೆಟ್ಟಾಡ್ಲ ಅನ್ನೋ ಒಂದು ಪರಿಸ್ಥಿತಿ ಮಕ್ಕಳ ಮನೋಭಾವನೆಗೆ ಬಂದಿದೆ. ಈ ನಮ್ಮ ಜಗತ್ತು ಯಾವ ಕಡೆ ಹೋಗ್ತಾ ಇದೆ. ಸೊ ಇದಕ್ಕೆಲ್ಲಾನು ಕಾರಣ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದ್ರ ಏನೈತೆ ಈಗ ಒಂದು ಹೊಡೆದ್ರೆ ಈ ಮಾಡಕ್ಕಿದ್ದಾರೆ, ಇಷ್ಟು ಹೊಡೆದ್ರೆ ಪ್ರತಿಯೊಂದು ಜಗತ್ತಿಗೆ ಏನ್ ನಡೀತಾ ಇದೆ ಎಲ್ಲಾನು ಕೂಡ ನಮ್ಮ ಕೈ ಬೆರಳಲ್ಲಿ ಇರುತ್ತೆ. ಓದಿ ಏನ್ ಮಾಡೋದು, 100 ಮಾರ್ಕ್ಸ್ ತಗೊಂಡು ಏನ್ ಮಾಡೋದು, ಏನ್ ತಗೊಂಡವನೇ ದೊಡ್ಡ ಇದಾಗ್ಬಿಟ್ಟು ನಾ ಓದ್ತಿಲ್ವಾ ಕುಂತಂಗ ನೋಡ ಮಾಡಕತ್ತಲ್ಲಿ. ಸೊ ದಿಸ್ ಇಸ್ ಆಲ್ ಹೌ ದ ಪೀಪಲ್ ದ ಚಿಲ್ಡ್ರನ್ಸ್ ವಿಲ್ ಗ್ಯಾದರ್. ಯಾವ ರೀತಿ ಆಗ್ತದೆ ಇಂತಹ ಒಂದು ಗೊಂದಲದ ಸಮಯದಲ್ಲಿ ನಾವು ಯಾಕೆ ಟೀಚರ್ಸ್, ಪೇರೆಂಟ್ಸ್, ಮೀಡಿಯಾದು, ಜನಸಾಮಾನ್ಯರು, ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂತಹ ಹಿರಿಯ ಜನರು, ತಿಳುವಳಿಕೆ ನೀಡತಕ್ಕಂಥವರು, ತಿಳುವಳಿಕೆ ಉಳ್ಳವರು ಈ ಒಂದು ಮಕ್ಕಳಿಗೆ ಯಾವ ರೀತಿಯಾಗಿ ಯಾವ ರೀತಿಯಿಂದ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಹೇಳ್ಕೊಳ್ಳೋಕೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಏನೆಲ್ಲ ಮಾಡಬಹುದು ಅಂತ ಹೇಳೋದಾದ್ರೆ, ಪರೀಕ್ಷಾ ಒತ್ತಡ ಕಡಿಮೆ ಮಾಡಲಿಕ್ಕೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕಾಗ್ತದೆ. ಯಾವ ರೀತಿ ನೀನು ಓದಿದ್ರೆ ಯಾವ ರೀತಿ ಒತ್ತಡದಲ್ಲಿ ಇರೋದಿಲ್ಲ, ನೀನು ಯಾವ ರೀತಿ ನೀನು ಓದಿದ್ರೆ ಯಾವ ರೀತಿ ಆನ್ಸರ್ ಮಾಡಿದ್ರೆ ನೀನು ಚೆನ್ನಾಗಿ ಮಾರ್ಕ್ಸ್ ಬರ್ಬೋದು, ಅದನ್ನು ಕೂಡ ಇಂಟೆಲಿಜೆನ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವು ಕಂಡುಕೊಳ್ಬಹುದು. ಹಂಗಂತ ಹೇಳ್ಬಿಟ್ಟು ಅದು ಯೂಸ್ ಮಾಡಿದ ತಕ್ಷಣನೇ ಮಾಸ್ಟರ್ ಅನ್ನು ತಗೊಂಡ್ಬಿಟ್ಟು ಬರೀ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಅಂತ ಅಲ್ಲ, ಮಾಸ್ಟರ್ ಗಳಲ್ಲಿ ಇರಲೇಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಜಸ್ಟ್ ಎ ಟೂಲ್, ಇಟ್ಸ್ ನಾಟ್ ಎ ಮಾಸ್ಟರ್. Don't make it a master or don't allow it to become a master at any cost. You should be the master. Master should be the master. Never the artificial intelligence should become master. Peer comparison. ಅಂದ್ರೆ ಹಿಂಗ್ ಓದ್ತಾ ಇದ್ದಾರೆ, ನನ್ನ ಮಕ್ಕಳು ಹಿಂಗ್ ಓದ್ತಾ ಇದ್ದಾರೆ, ಅವ್ರ ಮಗ ಹಂಗ್ ಓದ್ತಾ ಇದ್ದಾರೆ, ಇವ್ರ ಮನೆಯವ್ರು ಹಿಂಗ್ ಆಗ್ತಾ ಇದ್ದಾರೆ. ಸೊ ಇವೆಲ್ಲ ಬೇಕು ಆಗಿಲ್ಲ. ಸೋಷಿಯಲ್ ಮೀಡಿಯಾದ ಪ್ರಭಾವ, ಸೋಷಿಯಲ್ ಮೀಡಿಯಾದವರು ಎಲ್ಲ ಹೇಳ್ತಾರೆ, ಎಲ್ಲ ಹೇಳಿದ್ದನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ. ನಾನು ಅದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀನಿ, ಗ್ರಾಸ್ ಮಾಡ್ತೀನಿ, ಯಾವ ರೀತಿ ಪರ್ಸೀವ್ ಮಾಡ್ತೀನಿ ಆ ರೀತಿ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇಷ್ಟೋ ತನಕ ಮಾತಾಡಿದ್ದು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗಿರೋದಿಲ್ಲ, ಅದು ನೆನಪಿಟ್ಕೊಳ್ಳಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿ ಹ್ಯಾವ್ ಸ್ಟಡಿಡ್ ಸೇಮ್ ಒಂದೇ ಒಂದು ಸೆಂಟೆನ್ಸ್ ನಾನು ಇಲ್ಲಿ ಒಂದು 100 ಮಂದಿ ಕುಂತಾಗ ಮಾತಾಡಿದ್ದೆ ಅಂತಂದ್ರೆ ಆನಂತರ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಕರೆದು ಅವ್ರಿಗೆ ಸರ್ ಹಿಂಗಂದ್ರಲ್ಲ ಹಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವರದ್ದೇ ಆದ ಒಂದು ವ್ಯಾಖ್ಯಾನ ಇದ್ದೇ ಇರುತ್ತೆ. ದಿಸ್ ಇಸ್ ಬಿಕಾಸ್ ನಮ್ಮ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಬ್ರೈನ್ ಅಲ್ಲಿ ನಾವು ಬೆಳೆದಿರ್ತಕ್ಕಂತಹ ರೀತಿ, ನಾವು ಬೆಳೆದಿರ್ತಕ್ಕಂತಹ ಪರಿಸರ, ನಮ್ಮನ್ನು ಬೆಳೆಸಿರ್ತಕ್ಕಂತಹ ನಮ್ಮ ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು ಏನ್ ಇರ್ತಾರಲ್ಲ ಅವರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ತೇವೆ. ಕೇವಲ ಇಲ್ಲಿ ಬಂದ ತಕ್ಷಣ ಮನೋಪತ್ರ ಹೇಳೋಣ, ಈ ಬುಕ್ ಅಲ್ಲಿ ಹಿಂಗತೆ ಕೊಟ್ಟಿದೆ, ಇದು ಹಿಂಗತೆ ಬಂದಿದೆ, ನೋ ನೋ. ಹುಟ್ಟಿದಾಗಿಂದ ಈ ಜಗತ್ತಿಗೆ ಯಾವತ್ತು ನಾವು ಕಣ್ಣು ಬಿಡ್ತೇವೆ, ಆ ಜಗತ್ತಿಗೆ ಕಣ್ಣು ಬಿಟ್ಟ ತಕ್ಷಣ ಏನ್ ಸ್ಟಾರ್ಟ್ ಮಾಡ್ತೇವೆ ನೋಡಕ್ಕೆ, ಏನನ್ನು ಕೇಳಕ್ ಸ್ಟಾರ್ಟ್ ಮಾಡ್ತೇವೆ, ಯಾವ ಜೊತೆ ಇಂಟರಾಕ್ಟ್ ಮಾಡ್ತೇವೆ, ಅದೆಲ್ಲದ್ರ ಮೂಲಕ ನಮ್ಮ ಜೀವನ ಒಂದು
ಲೆವೆಲ್ಗೆ ಬರುತ್ತೆ. ಅದರ ಮೂಲಕ ನಾವು ರೂಪಿಸಿಕೊಳ್ಬೇಕು. ಅಂತಹ ಒಂದು ಜೀವನ ರೂಪಿಸಿಕೊಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂತಹ ನಡಭೂತಗಳು ಸಾಕಷ್ಟು ಜನ ಆತಂಕಕ್ಕೆ ತಳ್ತಾ ಇದೆ, ಸಾಕಷ್ಟು ಜನ ಆತಂಕಕ್ಕೆ ತಳ್ತಾ ಇದೆ, ಇನ್ಕ್ಲೂಡಿಂಗ್ ನಮಗೆ ಸುಕಾಲ್ಡ್ ಗ್ರೋನ್-ಅಪ್ಸ್ಗೂ ಕೂಡ ಟೆನ್ಷನ್ ತರ್ತಾ ಇದೆ. ಆದ್ರಿಂದ ಅದನ್ನು ನಾವು ಟೆನ್ಷನ್ ಆಗಿ ತೆಗೆದುಕೊಳ್ಳದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾಕೆ ಟೂಲ್ ಆಗಿ ಉಪಯೋಗಿಸಿದ್ದೇ ಆದಲ್ಲಿ ಅದರ ಮೂಲಕ ನಾವು ಸಾಕಷ್ಟು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣಬಹುದು. ಅದರ ಜೊತೆಗೆ ಇನ್ನೂ ಸಾಕಷ್ಟು ಒಳ್ಳೆಯ ಒಂದು ಏನಂತಾರೆ ವರ್ಕ್ ಲೋಡ್ ಅಥವಾ ಮಾನವ ಸಂಪನ್ಮೂಲಕ್ಕೂ ಕೂಡ ಹೆಚ್ಚಿನ ಒಂದು ಕೆಲಸ ಸಿಗೋ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳ ಮೂಲಕ ಮಾಡಬಹುದೇ ಹೊರತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಮ್ಮ ಜನರನ್ನು ಅಥವಾ ಮಾನವ ಸಂಪನ್ಮೂಲವನ್ನು ಮೂಲೆಗೆ ತಳ್ಳುತ್ತೇವೆ, ದಬ್ತೇವೆ ಅಂತಕ್ಕಂಥ ಆತಂಕದಿಂದ ನಾವೆಲ್ಲರೂ ಹೊರಬರ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆದ್ರಿಂದ ನಾವೆಲ್ಲರೂ ಮಾನಸಿಕವಾಗಿ ತಯಾರಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಮ್ಮ ಎಲ್ಲಾ ಮಕ್ಕಳನ್ನು ತಯಾರು ಮಾಡಿ ಅವರು ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಸಹಾಯ ಸಹಕಾರ ನೀಡೋಣ ಅಂತ ನನ್ನೆಲ್ಲ ಆತ್ಮೀಯ ಪ್ರಿನ್ಸಿಪಾಲ್ಗಳಿಗೂ ಮತ್ತು ಈ ಒಂದು ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. AI ಅನ್ನೋದು ಟೂಲ್, ಅದನ್ನ ತುಂಬಾ ಗಂಭೀರವಾಗಿ ತಗೋಬೇಡಿ.